ಸಂತಾಪ ಸೂಚಕ ಸಭೆ ನಮ್ಮ ಕಲಾವಿದರ ಸಂಘದಲ್ಲಿ ಏರ್ಪಾಟ್ ಮಾಡಬೇಕು ಅಂತಂದು ಹೇಳಿ ನಾನು ವೆಂಕಟೇಶ್ ಮಾತಾಡಿಕೊಂಡಾಗ ಈ ರೀತಿ ಅವರದು 11-12 ದಿವಸಗಳ ಆದಮೇಲೆ 9ನೇ ತಾರೀಕು ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಸರಿ ಆಯಿತು, ಅವ್ರ ಮನೆಯವ್ರಿಗೂ ಬರೋದಕ್ಕೆ ಹೇಳಿ ಅಂಥೇಳಿ ಅವರು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನನ್ನ ಪುಣ್ಯ, ಎಂತೆಂಥ ದಿಗ್ಗಜರ ಜೊತೆಯಲ್ಲಿ ಆಯಮ್ಮ ಪಾತ್ರ ಮಾಡಿದ್ದಾರೆ. ತೆಲುಗಿನಲ್ಲಿ ಎನ್ ಟಿ ರಾಮರಾವ್, ನಾಗೇಶ್ವರ ರಾವ್, ತಮಿಳಿನಲ್ಲಿ MG ರಾಮಚಂದ್ರನ್, ಶಿವಾಜಿ ಗಣೇಶನ್, ಜಮಿನಿ ಗಣೇಶನ್, ಹಿಂದಿಯಲ್ಲಿ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಕನ್ನಡದಲ್ಲಿ ನಮ್ಮ ಹಿರಿಯರಾದ ಡಾಕ್ಟರ್ ರಾಜ್ಕುಮಾರ್. ನನಗೂ ಒಂದು ಅವಕಾಶ ಸಿಕ್ತು. KCN ಮೂವೀಸ್ ನಿರ್ಮಾಣದ ಭಲೆ ಚಿತ್ರ ಅನ್ನೋ ಒಂದು ಚಿತ್ರದಲ್ಲಿ ಶಂಕರ್ ನಾಗು ಹೀರೋ, ನಾನು ಬಿ ಸರೋಜದೇವರ ಗಂಡ ಹೆಂಡತಿ ಪಾತ್ರ. ಅವರು KCN ಮೋಹನ್ ಅವರು ಈ ಪಾತ್ರ ಯಾರು ಮಾಡ್ತಾರೆ, ನನ್ನ ಗಂಡನ ಪಾತ್ರ ಅಂತ ಶ್ರೀನಿವಾಸ್, ಓ ಹೌದಾ, ವೆರಿ ಗುಡ್ ಅಂತ. ನನಗೂ ಖುಷಿ, ಯಾಕೆಂದರೆ ನಾನು ನನ್ನ ಸ್ವಂತ ಸ್ಥಳ ಚಿಕ್ಕಬಳ್ಳಾಪುರದ ಹತ್ರ ಒಂದು ಹಳ್ಳಿ. ನಾನು 60ರ ದಶಕದಲ್ಲಿ ಹೈಸ್ಕೂಲ್ ಓದಬೇಕಾದ್ರೆ ಅಲ್ಲಿ ಕೃಷ್ಣ ಟಾಕೀಸಲ್ಲಿ ಜಗದೇಕ ವೀರನ ಕಥಾ ಅಂತ ರಿಲೀಸ್ ಆಗಿತ್ತು. ನಾನು ಅದನ್ನು 21 ಸಾರಿ ನೋಡಿದ್ದೀನಿ. ಜಗದೇಕ ವೀರನ ಕಥಾ ಅವರು ಎಷ್ಟು ಸೊಗಸಾಗಿ ಪಾತ್ರ ಮಾಡ್ತಿದ್ರು, ಅಷ್ಟೇ ಚಂದ ಕಾಣೋರು. ಅವ್ರನ್ನ ಭೇಟಿಯಾದಾಗೆಲ್ಲ ನಾನು ನಿಮ್ಮ ಜಗದೇಕ ವೀರನ ಕಥಾ 21 ಸಾರಿ ನೋಡಿದ್ದೀನಮ್ಮ ಅಂತ ಹೇಳಿದಾಗ, ಓ ಹೌದಾ ಅಂತ. ಅದರಲ್ಲಿ ನೀವು ಈಗ ಒಂದು ಚಿತ್ರವನ್ನು ನೋಡಿದಾಗ ಅದರಲ್ಲಿ ಆ ನೀರಿನಲ್ಲಿ ಜಲಕಾಲಾಟಲೋ ಅಂತ ಈ ಥರ ಆಯಮ್ಮನ ಭೇಟಿಯಾದಾಗೆಲ್ಲ ನಾನು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಿಲ್ಲ, ಜಲಕಾಲಾಟಲೋ ಅದು ಇದೇ ಗುಡ್ ಮಾರ್ನಿಂಗ್ ಅವರಿಗೆ. ಅಷ್ಟು ಖುಷಿ ಪಡೋರು. ಅದನ್ನು ಕನ್ನಡಕ್ಕೂ ಡಬ್ ಮಾಡಿದ್ರು, ಜಗದೇಕ ವೀರನ ಕಥೆ ಅಂತ ಹೇಳ್ಬಿಟ್ಟು. ಅದನ್ನು 4 ಸರ್ತಿ ನೋಡಿದೆ. ಆದರೆ ಆ ತೆಲುಗಿನಲ್ಲಿ ಇದ್ದಷ್ಟು ಮಜಾ ಕನ್ನಡದಲ್ಲಿ ಇರಲಿಲ್ಲ. ಡಬ್ಬಿಂಗ್ ಸಿನಿಮಾ ಏನೇ ಮಾಡಿದ್ರು ಡಬ್ಬಿಂಗ್ದೇ, ಅಷ್ಟೊಂದು ಮಜಾ ಇರ್ತಿರ್ಲಿಲ್ಲ. ಸೊ ಆ ಸಿನಿಮಾ KCN ಭವನದಲ್ಲೇ ಶೂಟಿಂಗ್ ಎಲ್ಲ ಆಗಿದ್ದು. ಸುಮಾರು ಒಂದು 10-12 ದಿವಸಗಳು ಶೂಟಿಂಗ್ ಆಯಿತು. ಅದಾದ ಮೇಲೆ ನಮ್ಮ ಅವರ ಒಂದು ಆತ್ಮೀಯತೆ ಬಹಳ ಹತ್ತಿರವಾಯಿತು. ಆಗಾಗ ಫೋನ್ ಮಾಡ್ತಿದ್ವಿ. ಈಗ ಅವರು ನಿಧನವಾಗೋದಕ್ಕೆ ಮುಂಚೆ ಒಂದೂವರೆ ತಿಂಗಳ ಹಿಂದೆ ಅವ್ರ ನಂಬರ್ ತೊಗೊಂಡು ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಶ್ರೀನಿವಾಸ ಮೂರ್ತಿ ಚೆನ್ನಾಗಿದ್ದೀರಾ ಅಂತಂದ್ಬಿಟ್ರು. ಅಯ್ಯೋ ಶಿವನೇ, ಇವ್ರ ನಂಬರ್ ನನ್ನ ಹತ್ರನೇ ಇಲ್ಲ. ನಾನು ಹೇಮಾ ಚೌಧರಿ ಹತ್ರ ಆ ನಂಬರ್ ತೊಗೊಂಡು ಫೋನ್ ಮಾಡಿದ್ದು. ಇವ್ರು ನನ್ನ ನಂಬರ್ ಹೇಗೆ ಇಟ್ಕೊಂಡಿದ್ದಾರೆ ಅಂತ. ಅಯ್ಯೋ, ನಿಮ್ಮ ಸಿನಿಮಾಗಳೆಲ್ಲ ನೋಡ್ತೀನಿ, ಈ ಒಂದು ಸೀರಿಯಲ್ ಮಾಡ್ತಾ ಇದ್ದೀರಿ ಸತ್ಯ ಅಂತ ಹೇಳ್ಬಿಟ್ಟು, ಅದರಲ್ಲಿ ಎಷ್ಟು ಚಂದ ಪಾತ್ರ ಮಾಡ್ತೀರಿ. ಆಮೇಲೆ ನಿಮ್ಮ ಮಗ ಅಷ್ಟೇ ನವೀನ್ ಕೃಷ್ಣ ಬಹಳ ಸೊಗಸಾದ ನಟ ಅಂತಂತ ಹೇಳ್ಬಿಟ್ಟು ನನಗೆ ಆಶ್ಚರ್ಯ ಆಗೋಯಿತು. ಅಯ್ಯೋ, ನಮ್ಮನ್ನು ಇಷ್ಟೊಂದು ನೆನಪಿಟ್ಕೊಂಡಿದ್ದಾರಲ್ಲ ಅಂತ. ಅದಕ್ಕೆ ನಾಸರ್ ಅವರು ಹೇಳಿದ್ರು, ಅವರು ಕಲಾವಿದರನ್ನು ಕಂಡ್ರೆ ಎಷ್ಟೊಂದು ಪ್ರೀತಿ ಅಂತ. ಚಂದ್ರೂ ಹೇಳಿದ್ರು, ಮನೆಗೆ ಕರೆಸಿ ನಮಗೆ ತಿಂಡಿ ಎಲ್ಲ ಕೊಟ್ಟು ಬಾಗಿನ ಎಲ್ಲ ಕೊಟ್ಟು ಕಳಿಸಿದ್ರು ಅಂತೇಳಿ. ಅಷ್ಟೊಂದು ಅವರಿಗೆ ಕಲಾವಿದರನ್ನು ಕಂಡ್ರೆ ಅಷ್ಟೊಂದು ಪ್ರೀತಿ ತೋರಿಸ್ತಿದ್ರು. ಯಾಕೆಂದರೆ ಮನುಷ್ಯ ಹುಟ್ಟು ಸಾವು ಪ್ರತಿಯೊಬ್ಬರಿಗೂ ಇರೋದೇ. ಹುಟ್ಟಿದ ಮೇಲೆ ಸಾಯಲೇಬೇಕು. ಸಾವು ಯಾವತ್ತು ಬರುತ್ತೆ, ಹೇಗೆ ಬರುತ್ತೆ, ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಆ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನಾವೇನು ಒಳ್ಳೆಯ ಕೆಲಸಗಳು ಮಾಡಿದ್ವಿ, ಯಾವ ಒಳ್ಳೆಯ ಕಾರ್ಯಗಳು ಮಾಡಿದ್ವಿ, ಅದೇ ಚಿರಸ್ಥಾಯಿಯಾಗಿ ಉಳಿಯುವಂಥ ಒಂದು ಕೆಲಸ. ಅದಕ್ಕೆ ನಾನು ನಾಟಕ ಕಂಪನಿಯಲ್ಲಿದ್ದಾಗ ನಮ್ಮ ಯೋಗಾನರಸಿಂಹ ಮೂರ್ತಿಗಳು ಈ ಹುಟ್ಟು ಸಾವಿನ ಬಗ್ಗೆ ಒಂದು ಹಾಡು ಬರೆದಿದ್ರು. ಅದಿವತ್ತು ನಾನು ಹೇಳಬೇಕು ಅಂತ ನನಗೆ ಯಾಕೋ ಮನಸ್ಸಾಗ್ತಾ ಇದೆ. ಆತ್ಮಬೋಧರ ದೇಹ ಅಗ್ನಿಹೋತ್ರನ ಪಾಲು, ಆತ್ಮಬೋಧರ ದೇಹ ಅಗ್ನಿಹೋತ್ರನ ಪಾಲು, ಕಠಿಣ ಶಲ್ಯಗಳೆಲ್ಲ ಗಂಗೆ ಪಾಲು, ಮೇಲೆ ಹೊದೆದ ವಸ್ತ್ರಜಾಲ ಅಗಸನ ಪಾಲು, ಹೂತಿ
ಅದು ಕಾಗೆಗಳ ಪಾಲು. ತಾನು ಮಾಡಿದ ಕರ್ಮ ಒಂದನರೆಯಾಗಿ ಮತ್ತೊಂದು ಬರದು ಓ ಓ ಕಣ್ಣು ಮುಚ್ಚುವ ಮುನ್ನ ಕಣ್ತೆರೆಯಿರಯ್ಯ, ಕಣ್ಣು ಮುಚ್ಚುವ ಮುನ್ನ ಕಣ್ತೆರೆಯಿರಯ್ಯ, ಕಣ್ತೆರೆದು ಲೋಕಕ್ಕೆ ಕಣ್ಣಾಗಿರಯ್ಯ. ಹುಟ್ಟುವೆವು ಸಾಯುವೆವು ಅದು ತಪ್ಪದಯ್ಯ, ಪಟ್ಟಿನಲ್ಲಿ ಬದುಕುವೆವು ದೇಹಿ ಧರ್ಮವದಯ್ಯ. ಹುಟ್ಟು ಸಾವಿನ ಮಧ್ಯದ ನಡುವಲ್ಲಿ ಕಟ್ಟಿಟ್ಟು ಲೋಕಕ್ಕೆ ನೀ ಕೊಟ್ಟುದೇನಯ್ಯ, ಕಣ್ಣು ಮುಚ್ಚುವ ಮುನ್ನ ಕಣ್ತೆರೆಯಿರಯ್ಯ. ಆದರೆ ಅವರು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅಂತಂದರೆ ಅವರು ಮನೆಯವ್ರಿಗೆ ಗೊತ್ತು, ಕೆಲವ್ರಿಗೆ ಮಾತ್ರ ಗೊತ್ತು. ಅವರು ಹುಟ್ಟಿದ ಸ್ಥಳದಲ್ಲಿ ಒಳ್ಳೆಯ ಶಾಲೆಯನ್ನು ಕಟ್ಟಿಸಿದ್ದಾರೆ, ಇಲ್ಲಿ ಬೇಕಾದಷ್ಟು ದರ್ತಿಗಳನ್ನು ಸ್ಥಾಪನೆ ಮಾಡಿ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ನಮಗೆ ಈಗ ಅಂಥ ಒಬ್ಬ ಹಿರಿಯರು ನಮ್ಮ ಸಂಘದಲ್ಲಿ ಇಲ್ವಲ್ಲ ಅನ್ನೋ ಒಂದು ಕೊರಗಿದೆ. ಆದಷ್ಟು ಬೇಗ ಅದಕ್ಕೆ ಒಂದು ರಾಕ್ಲೈನ್ ವೆಂಕಟೇಶ್ ಅವರು ಮತ್ತು ಸುಮಲತಾ ಮೇಡಮ್ ಅವರು ಒಂದು ಇತ್ಯರ್ಥ ಮಾಡಿ ಒಂದು ಒಳ್ಳೆ ಪ್ರಗತಿಯಲ್ಲಿ ಈ ಒಂದು ಸಂಘವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತಂದು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಕ್ಕಂಥ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಕೋರ್ತೇನೆ. ನಮಸ್ಕಾರ. ಶ್ರೀನಿವಾಸ ಮೂರ್ತಿ ಸರ್ ನುಡಿ ನಮನ ಅಷ್ಟೇ ಅಲ್ಲ, ಗಾನ ನಮನ ಕೂಡ ಅರ್ಪಿಸಿದ್ದಾರೆ. ಕಣ್ಣು ಮುಚ್ಚೋ ಮುನ್ನ ಕಣ್ತೆರೆಯಿರಯ್ಯ, ಲೋಕಕ್ಕೆ ಕಣ್ಣಾಗಿರಯ್ಯ. ಎಂಥ ಅದ್ಭುತ ಸಾಲಪ್ಪ, ಸೂಪರ್. ಈಗ ಚಿರೇಗೌಡ ಸರ್ ಅವರನ್ನು ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ. ರಾಜ್ಕುಮಾರ್ ಕುಟುಂಬಕ್ಕೂ ಅಣ್ಣವರ ಕುಟುಂಬಕ್ಕೂ ಸರೋಜಮ್ಮ ಅವರಿಗೂ ಬಹಳ ಅವಿನಾಭಾವ ಸಂಬಂಧ. ಅವರ ಯಜಮಾನರು ತೀರಿ ಹೋದಾಗ ನೀಡಿದಂಥ ಒಂದು ಸ್ಥೈರ್ಯ, ಪಾರ್ವತಮ್ಮ ಅವ್ರ ಬಗ್ಗೆ ಕೂಡ ಬಹಳ ಅಭಿಮಾನವನ್ನು ಇರಿಸ್ಕೊಂಡಿದ್ದು. ಹಾಗಾಗಿ ಒಡನಾಟ ಎರಡು ಕುಟುಂಬದ ಜೊತೆಗೆ ಹೇಗಿತ್ತು ಅಂತ ದಯಮಾಡಿ ಹಳೆಯ ನೆನಪುಗಳ ಮೆಲುಕು ಹಾಕಬೇಕು. ಎಲ್ರಿಗೂ ನಮಸ್ಕಾರ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಇದನ್ನು ಯಾರೂ ಕೂಡ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಇದುವರೆಗೂ ಕೂಡ ಬಿ ಸರೋಜದೇವಿಯವರ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಶ್ರೀನಿವಾಸ ಮೂರ್ತಿಯವರು ಭಾಳ ಚೆನ್ನಾಗಿ ಮಾತಾಡಿದ್ರು, ಸುಮಲತವ್ರು ಮಾತಾಡಿದ್ರು. ನಿಜವಾಗಿಯೂ ಕೂಡ ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಬದುಕಿ ಹೇಗೆ ಬೆಳೆದಿರೋದಕ್ಕೆ ಬಿ ಸರೋಜದೇವರು ಸಾಕ್ಷಿಯಾಗಿದ್ದಾರೆ. ಯಾಕಂದರೆ ಎಲ್ಲೋ ಹುಟ್ಟಿದಂಥ, ಚನ್ನಪಟ್ಟಣದ ಒಂದು ಹಳ್ಳಿಯಲ್ಲಿ ಹುಟ್ಟಿದಂಥ ಮಗಳು ಈ ಮಟ್ಟಕ್ಕೆ ಕರ್ನಾಟಕ ಅಂತಲ್ಲ ಇಡೀ ಭಾರತದಲ್ಲೇ ಒಂದು ಯಶಸ್ವಿ ನಟಿಯಾಗಿ ನಟಿಸಿದಂಥ ಬಿ ಸರೋಜದೇವಿಯವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅಗಲಿದ್ರೂ ಕೂಡ ಅವ್ರು ಮಾಡಿದಂಥ ಪಾತ್ರಗಳು ನಮ್ಮ ಕಣ್ಮುಂದೆ ಜೀವಂತವಾಗಿದೆ. ಒಂದು ಸಣ್ಣ ಘಟನೆ ಹೇಳಿಬಿಡ್ತೀನಿ. ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು ಮದ್ರಾಸ್ನಲ್ಲಿ. ನಾನು ಆವಾಗ ಹಾಗಾಗಿ ನಮ್ಮ ಅಕ್ಕರ ಮನೆಗೆ ಹೋಗ್ತಿದ್ದೆ. ಸರಿ, ಎಲ್ಲಿ ಮಾಮ ಇರಲಿಲ್ಲ, ಶೂಟಿಂಗ್ ಏವಿ ಸ್ಟುಡಿಯೋದಲ್ಲಿದ್ದಾರೆ, ಶೂಟಿಂಗ್ ನಡೀತಾ ಇದೆ ಕಣಪ್ಪ ಅಂತಂದ್ರು. ಸೊ ಅಲ್ಲಿಗೆ ಹೋದೆ. ಅಲ್ಲಿ ಹೋದಾಗ ಶ್ರೀನಿವಾಸ ಕಲ್ಯಾಣದಲ್ಲಿ ರಾಜ್ಕುಮಾರ್ ಶ್ರೀನಿವಾಸನಾಗಿ ಇವರು ಪದ್ಮಾವತಿ ಪಾತ್ರ ಮಾಡ್ತಾ ಇದ್ರು. ನಾನು ಓದ್ ಕೂಡಲೇ ನಮ್ಮ ಭಾವ ಚಿನ್ನಪ್ಪ ಬಾ ಬಾ ಪರಿಚಯ ಮಾಡಿಕೊಡ್ತೆ ಬಿ ಸರೋಜದೇವಿಗೆ. ಸರೋಜದೇವಿಯವರೇ, ನನ್ನ ಬಾಮ ಇದ್ದಾಗನು ಚಿನ್ನಪ್ಪ ಅಂತ, ಚಿನ್ನೇಗೌಡ ಅಂದಿದ್ರೆ ನಾವು ಚಿನ್ನಪ್ಪ ಅಂತ ಕರಿತೀವಿ.
ನೋಡಿ ಈಗ ಈ ವಯಸ್ಸಿನಲ್ಲಿ ಇವನು MA ಪಾಸ್ ಮಾಡಿದ್ದಾನೆ, ಅದು ಹೇಳಕ್ಕೋಸ್ಕರ ಬಂದಿದ್ದಾನೆ. ಅವ್ರು ಖುಷಿ, ಹೌದಾ ಅಂತ ಖುಷಿ ಪಡ್ತಾರೆ. ಏನಪ್ಪ ನೀನು ಇಷ್ಟಪಟ್ಟು ಚೆನ್ನಾಗಿ, ನಾನು ಮೇಷ್ಟ್ರಾಗಿದ್ದೆ ಅವಾಗ, ಮೇಷ್ಟ್ರಾಗಿತ್ತು ಇದೆಲ್ಲ ಮಾಡಿದ್ದಾನೆ ನಮ್ಮ ಚಿನ್ನಪ್ಪ ಅಂತ ಪರಿಚಯ ಮಾಡಿಕೊಡ್ತಾರೆ. ಅಂತ ಸಂದರ್ಭ ನೋಡಿದಾಗ ನನಗೆ ಅಂದ್ರೆ ದೊಡ್ಡ ಕಲಾವಿದ ನೋಡ್ತಾನೆ ಇದ್ದೆ ಅವ್ರನ್ನ ನಾನು. ಅಂತ ದೊಡ್ಡ ಕಲಾವಿದೆ ಶ್ರೀನಿವಾಸ ಪಾತ್ರದಾಗಿಗೆ ಪದ್ಮಾವತಿ ಪಾತ್ರ ಕೊಟ್ಟು ಕೂತಿದ್ರು. ಆದರೂ ಕೂಡ ಅವ್ರ ಮಾತು, ಅವ್ರ ಕತೆ, ನಡೆ ನೋಡಿ ಎಲ್ಲರೂ ಕೂಡ ಮೆಚ್ಚುವಂಥದ್ದು. ಎಷ್ಟೋ ಸಾರಿ ಮನೆಗೆ ಹೋದಾಗ ಕರೆಸ್ಕೊಳ್ಳೋದು ಅವ್ರ ಅಗತ್ಯ. ಬನ್ನಿ ಬಾ ನಾನು ನನ್ನ ತಮ್ಮಯ್ಯ ಅಂತಲೇ ಕರೆಯೋರು. ಯಾಕಂದರೆ ನಮಗಿಂತ ವಯಸ್ಸಿನಲ್ಲಿ ತುಂಬ ದೊಡ್ಡವರಾಗಿದ್ದರು. ನಾನು ಅಷ್ಟೇ ಗೌರವ ಕೊಡ್ತಾ ಇದ್ದೆ ಅವ್ರಿಗೆ, ಬೇಸರ ದೇವರಿಗೆ. ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಕಲಾವಿದರಂತ ಪ್ರತಿಯೊಬ್ಬರು ಕೂಡ ಕಲಾವಿದರು ಹೇಗೆ ಇರಬೇಕು ಅನ್ನೋದನ್ನ ತೋರಿಸ್ಕೊಟ್ಟಂಥ ವ್ಯಕ್ತಿ ಬೇಸರ ದೇವಿಯವರು. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳ್ತಾ ನಾವು ನೀವೆಲ್ಲರೂ ಸೇರಿದ್ದೀವಿ, ಇಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದೀವಿ. ಆದರೂ ಕೂಡ ಒಂದೇ ಒಂದು ಸತ್ಯ ಏನಪ್ಪ ಅಂದರೆ, ಆ ಮಹಾನ್ ಕಲಾವಿದೆ ಬೇಸರ ದೇವಿ ಮಹಾನ್ ಚತುರ್ಭಾಷೆಯಲ್ಲಿ, ಪಂಚಭಾಷೆಯಲ್ಲಿ, ಇಡೀ ಕನ್ನಡ, ತಮಿಳು, ತೆಲುಗು, ಹಿಂದಿ ಈ ಚಿತ್ರಗಳ ಭಾಷೆಯಲ್ಲಿ ನಟನೆ ಮಾಡಿ ಹೆಸರು ಗಳಿಸಂತ ವ್ಯಕ್ತಿ ಅಂದರೆ ನಮ್ಮ ಬೇಸರ ದೇವಿ ಒಬ್ಬರಿಂದ ಅನ್ಕೋತೀನಿ. ಈಗ ಇಲ್ಲಿನ ಕಲಾವಿದರು ಎಲ್ಲರೂ ಕೂಡ ಅದನ್ನು ಪಾಲಿಸಿ ಒಳ್ಳೆದಾಗ್ತದೆ ಅಂತ ಹೇಳಕ್ಕೆ ನನಗೆ ಇಚ್ಛೆ ಆಗ್ತದೆ, ಇಷ್ಟಪಡ್ತಾ ಇದ್ದೀನಿ. ನಿಜಕ್ಕೂ ಕೂಡ ಎಲ್ರಿಗೂ ಒಳ್ಳೇದಾಗಲಿ. ಇವತ್ತು ನಮ್ಮ ರಾಕ್ರಿ ವೆಂಕಟೇಶ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಬೇಸರ ದೇವಿಯವ್ರನ್ನ ನೆನೆಸ್ಕೊಳ್ತಾ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದು ತುಂಬ ಸಂತೋಷ, ಖುಷಿ ಕೊಟ್ಟಿದೆ. ಅವರಿಗೆ, ಆ ಕುಟುಂಬದವರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಬೇಸರ ದೇವಿ ಕುಟುಂಬದವರಿಗೆ ಈ ದುಃಖವನ್ನು ಭರಿಸೋ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ. ನನ್ಮೆಯ ಧನ್ಯವಾದಗಳು ಸರ್. ಈಗ ಬರ್ಮಾಡ್ಕೊಳ್ತಾ ಇದ್ದಾನೆ, ನಾನು ಬೆಳೆದ್ರೆ ಸಾಲದು, ಬಟ್ ಯಾರಾದರೂ ಸರಿಯಾದ ಪಾತ್ರಕ್ಕೆ ರೆಫರ್ ಮಾಡಬೇಕು ಅಂದರೆ ಮುಕ್ತವಾಗಿ ಹಿಂದೆ ಮುಂದೆ ನೋಡದೆ ರೆಫರ್ ಮಾಡ್ತಿದ್ರು ಅಂತ ನಾವು ಕೇಳಿದ್ದೀವಿ. ರಾಮಕೃಷ್ಣ ಸರ್ ಅವರನ್ನು ನಾನು ಬರ್ಮಾಡ್ಕೊಳ್ತೇನೆ. ಈಗ ರಾಮಕೃಷ್ಣ ಸರ್ ಅವರನ್ನು ಕೃಷ್ಣನ ಪಾತ್ರಕ್ಕೆ ನಾವು ತಗೊಳ್ಬೋದಲ್ವ, ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳಿದಂಥ ಹೆಗ್ಗಳಿಕೆ ಸರೋಜಮ್ಮ ಅವರದ್ದು. ಸೊ ಅವರು ಭಾವುಕರಾದರೂ ಕೂಡ AV ನೋಡಿದ ತರುವಾಯ. ಸೊ ಏನು ಹೇಳ್ತಾರೆ ಕೇಳೋಣ. ನೋಡಿ ನಮ್ಮನ್ನ ರಾಮಕೃಷ್ಣ ಸರ್ ಅವರಿದ್ದಾರೆ. ನಿಮಗೂ ನನ್ನ ಧನ್ಯವಾದಗಳು. ಸಾಕಷ್ಟು ವಿವರವಾಗಿ ಚೆನ್ನಾಗಿ ಹೇಳಿದ್ದೀರಾ. ನನ್ನಂತ ಒಬ್ಬ ಪುಟ್ಟ ಕಲಾವಿದನ ಬಗ್ಗೆ ನಾನೇನು ಹೇಳುವಂತ ವಿಶೇಷಗಳೇನು ಇಲ್ಲದೆ ಇದ್ರೂ ಸಹ, ಕನ್ನಡ ಚಿತ್ರರಂಗಕ್ಕೆ ರಾಮಕೃಷ್ಣ ಅನ್ನೋ ಒಂದು ಕಲಾವಿದ ಬರ್ಲಿಕ್ಕೆ ಆ ತಾಯಿ ಬೇಸರ ದೇವಿ ಕಾರಣ ಅಂದ್ರೆ ನೀವು ನಂಬಬೇಕು. ಅಣ್ಣ ಅವರು, ರಾಜ್ಕುಮಾರ್ ಅವರು ಗುಬ್ಬಿ ಕಂಪನಿಯಲ್ಲಿ ಇದ್ದಂತ ನನ್ನನ್ನ ಸ್ವತಃ ಕಾರಲ್ಲಿ ಕರ್ಕೊಂಡು ಹೋಗಿ ಕಂಠೀರವ ಸ್ಟುಡಿಯೋದಲ್ಲಿ ಕೃಷ್ಣನ ಮೇಕಪ್ ಹಾಕ್ಬೇಕಂತ ಆಸೆ ಪಟ್ರು. ಮೇಕಪ್ ಟೆಸ್ಟ್ ಮಾಡಿದ್ರು ನನಗೆ. ಅದು ಇಷ್ಟೋ ಸರಿ ಹೇಳ್ಕೊಂಡಿದ್ದೀನಿ, ಅದು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಪಾರ್ಥಮ್ಮ ಅವರು ನನ್ನನ್ನ ನೋಡು ಅಣ್ಣ ನೀನು ಕರಿತಾ ಇದ್ದಾರೆ ಹೋಗೋ ಅಂದರು. ನನಗೆ ಅಣ್ಣ ನನ್ನ ಕರಿತಾ ಇದ್ದಾರೆ ಅಂದ್ರೆ ನನಗೆ ಪ್ರಪಂಚ ಏನಿದೆ. ನಾನು ಓದ್ತಾ ಹಾಕೊಂಡು ಎಲ್ಲ ಗಾಂಧಿನಗರದಲ್ಲಿ ಇದ್ದವನು, ಗುಬ್ಬಿ ಕಂಪನಿ ಬಿಟ್ಬಿಟ್ಟಿದ್ದೆ. ಗುಬ್ಬಿ ಕಂಪನಿ ಇದ್ದವ್ರು ನೀವು ಬನ್ನಿ ಅಂದರು. ಕಾರಲ್ಲಿ ಕರ್ಕೊಂಡು ಹೋಗಿ ಗುಡ್ಡಾಗಿ ನನಗೆ ಕೇಶವ ಅಂತ ಮೇಕಪ್ ಅನ್ನೋ ಥರ ಹೇಳಿ ಕೃಷ್ಣನ್ ಮೇಕಪ್ ಹಾಕಿದ್ರು. ನಾನು ಅದು ಕೃಷ್ಣ ಅಂತ ಗೊತ್ತಿರಲಿಲ್ಲ, ಯಾವುದೇ ಹೆಣ್ಪಾಟ್ ಹಾಕ್ಬಿಡ್ತಾರೆ ನನಗೆ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ತಪ್ಪಾಗೋಯ್ತೆ ನಂದು. ಆದರೆ ಕೃಷ್ಣನ ವೇಷ ಹಾಕೊಂಡು ಕೆಳಗಡೆ ಬಂದು ಕರ್ಕೊಂಡು ರಾಜ್ಕುಮಾರ್ ಅವರಿಗೆ ತೋರಿಸ್ಬೇಕು ಅಂತ ಕೇಶವ ನನ್ನ ಕೈ ಹಿಡ್ಕೊಂಡು ಬಂದಾಗ ಪಕ್ಕದಲ್ಲಿ ಕಾಂಚನ ಮೇಡಮ್, ಬೇಸರ ದೇವಿಯವರು, ಕ್ಯಾಮರಾಮನ್ ರೆಹಮಾನ್ ಅವರು, ಶ್ರೀಮಾನ್ ಹುಣಸೂರು ಕೃಷ್ಣಮೂರ್ತಿ ಇವರೆಲ್ಲ ಕೂತಿದ್ರು. ಬಬ್ರುವಾಹನ ಅನ್ನೋ ಒಂದು ಚಿತ್ರದ ಸೆಟ್ ಅದಾಗಿತ್ತು. ಆಗ 1975ರಲ್ಲಿ ಅದನ್ನ ಚಾಮರಾಜಪೇಟೆ ಜಯಣ್ಣ ಅಂತ, ಜೈ ಶ್ರೀ ಟಾಕೀಸ್ ಯಜಮಾನರು ಅದನ್ನು ಶುರು ಮಾಡಿದ್ರು. ಅಲ್ಲಿ ನನ್ನ ಕೃಷ್ಣನ ರಾಜ್ಕುಮಾರ್ಗೆ ಬೇಸರ ದೇವರು ಹೇಳಿದ್ರು, ರಾಜ್ಕುಮಾರ್ ಕೃಷ್ಣನ್ಗೆ ಯೋಗ್ಯ ವ್ಯಕ್ತಿಯನ್ನು ಹುಡುಕ್ತೀರ ನೀವು
ಅವರು ಸರ್ಟಿಫಿಕೇಟ್ ಕೊಟ್ಟರು. ಅಣ್ಣ ಎಷ್ಟು ಖುಷಿ ಆಯಿತು, ನನ್ನ ಹಿಡ್ಕೊಂಡ್ರು. ಅದು ಮುಂದಿನ ಕತೆ. ಅವ್ರು ಹಿಡ್ಕೊಂಡ ತಕ್ಷಣ ನನಗೆ ಕರೆಂಟ್ ಶಾಕ್ ಹೊಡಿತು, ನನ್ನ ಕಣ್ಣೆಲ್ಲ ಕರಗಿ ನೀರಾಯಿತು, ಎಲ್ಲ ಮೇಕಪ್ ಎಲ್ಲ ಹೊರಟೋಯ್ತು. ಅದು ಮುಂದಿನ ಕತೆ. ನಾನು ಕೃಷ್ಣನ ವೇಷದಲ್ಲಿ ಬರೆದು ಅವ್ರ ಜೊತೆಗೆ ನಿಂತ್ಕೊಂಡು ಪಾಠ ಮಾಡುವಂಥ ಸೌಭಾಗ್ಯದಲ್ಲಿ ನನಗೆ ಧನ್ಯನಾದೆ. ತದನಂತರದಲ್ಲಿ ಪುಟ್ಟಣ್ಣ ಕಣಗಾಲ್ ವಗೇರೆ ಹಾಗೆ ಕನ್ನಡ ಚಿತ್ರದ ಅನ್ನ ತಗೊಳ್ಳುವಂಥ ಒಂದು ಯೋಗ ಬಂತು. ಆ ತಾಯಿಯನ್ನು ನಾನು ಯಾವಳು ನೆನೆಸ್ಕೊತೇನೆ. ಇನ್ನೊಂದು ಘಟನೆ, ಅವರು ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ KFIDC ಚೇರ್ ಲೇಡಿ ಅಂತ ಆಗ್ತಾರೆ, ಹೆಡ್ ಆಗ್ತಾರೆ. ಆವಾಗ ಅವರು ಕಂಠೀರವ ಸ್ಟುಡಿಯೋದಲ್ಲಿ ಒಂದು ಆಫೀಸ್ ಇತ್ತು, ಅವ್ರಿಗೆ ಬಂದಿದ್ರು. ನಾವು ಜಗ್ಗು ಅಂತ ಒಂದು ಸಿನಿಮಾದಲ್ಲಿ ವಿಜಯ್ ಪಿಕ್ಚರ್ ಅನ್ನೋ ಡೈರೆಕ್ಷನ್ ಅವರಲ್ಲಿ ಇದ್ವಿ. ನಾವು ಸುಂದರರಾಜ್ ಅವರು, ಜಯ ಜಗದೀಶ್ ಎಲ್ಲ ಇದ್ವಿ. ಬರ್ರಯ್ಯ, ನನಗೆ ಒಬ್ಬರು ಅಂದ್ರೆ ನಾನು ಅವ್ರ ಜೊತೆ ಪಾಠ ಮಾಡ್ಬಿಟ್ಟಿದ್ದೇನೆ, ಬಾ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬನ್ರಿ ಅಂತ. ಯಾಕಂದ್ರೆ ನಾವು ಬೇಸರ ದೇವ್ರು ಬಾ ನೋಡ್ಬೇಕು ಅಂತ ಆಸೆ ಪಟ್ರು ಅವರು. ನನಗೆ ಚೆನ್ನಾಗಿ ಪರಿಚಯ ಇದೆ ಬನ್ನಿ ಅಂತ ನಾನು ಕರ್ಕೊಂಡು ಹೋದ್ರೆ ಅವರು ಯಾರೋ ಒಬ್ಬ ಹೆಣ್ಣು ಮಕ್ಕಳ ಜೊತೆಗೆ ಚರ್ಚೆಯಲ್ಲಿ ಇದ್ರು ಅವರು ಆಫೀಸಲ್ಲಿ. ನಾನು ಹೋಗಕ್ಕೆ ಮುಂಚೆ ಅವ್ರದ್ದೊಂದು ಕಾರ್ ಇದೆ, ಇಂಪಾಲ ಕಾರ್. ನೀವೆಲ್ಲ ನೋಡಿದ್ರೆ ಅದು ಮುಂದೂ ಹೀಗನ್ನುತ್ತೆ, ಹಿಂದೂ ಹೀಗನ್ನುತ್ತೆ, ಅದು ಬ್ರೇಕ್ ಹಾಕಿದೆ. ಆ ಥರ ಇಂಪಾಲ ಕಾರ್ ಅವ್ರು ಬರ್ತಿದ್ರು. ಆಗ ಅವರು MG ರಾಮಚಂದ್ರ ಅವ್ರ ಹತ್ರ ಇತ್ತು ಅದು. ಆ ಕಾರಣ ಒಮ್ಮೆ ಹಿಂಗೆ ಅಂದೆ ನಾನು, ಸ್ವಲ್ಪ ತುಂಟುತನ ಜಾಸ್ತಿ ನನಗೆ. ಅದು ಕಿಟಕಿಯಲ್ಲಿ ಅವ್ರು ಗಮನಿಸಿದ್ರು, ಏನೋ ಗೊತ್ತಿಲ್ಲ. ಸುಂದ್ರ, ಏನು ಇದು, ಏನು ಈ ಕಾರ್ ನಿಲ್ಸಕ್ಕೆ ಸುಮಾರು 30-40 ಸೈಟ್ ಬಿಟ್ಟು ಇದೇನಯ್ಯ ಇದು ಇಷ್ಟೊಂದು ಕಾರ್ ಅಂತ ಹೇಳ್ಬಿಟ್ಟೆ. ಅದು ಕೇಳೋಯ್ತು, ಅದು ಗೊತ್ತಿಲ್ಲ. ಯಾಕೆ ಒಳಗಡೆ ಹೋದ ತಕ್ಷಣ ಹಲೋ ನಮಸ್ಕಾರ ಅಂತ ನಾ ಸ್ವಲ್ಪ ಅದೇಂತ ವಿಚಿತ್ರ ವ್ಯಕ್ತಿ, ನನಗೆ ಗೊತ್ತಿಲ್ಲ ಯಾವತ್ತ ಹಿಂಗೆ ಮಾಡೋದು ಅಂತ. ಒಳಗಡೆ ಸಲಿಗೆಯಿಂದ ಹೊರಟೋಗ್ಬಿಟ್ಟೆ. ಬನ್ನಿ 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 ಬನ್ನಿ, ಏನು ಎಲ್ಲ ಕಲಾವಿದರುಗಳು ತಂಡನೇ ಬಂದ್ಬಿಟ್ರಲ್ಲ, ಬನ್ನಿ ಬನ್ನಿ ಬನ್ನಿ, ಏನು ಯುವ ಕಲಾವಿದರುಗಳೇ ಬನ್ನಿ 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 ಅಂತಂದ್ರು. ಕೂತ್ಕೊಳ್ಳಿ ಅಂತ ಹೇಳೋದಕ್ಕೆ ಮುಂಚೆ ನಾವೇ ಕೂತ್ಕೊಂಡ್ಬಿಟ್ವಿ. ನಾನು ಸೀದಾ ಆರಾಮಾಗಿ ಕೂತ್ಕೊಂಡ್ಬಿಟ್ಟೆ, ಯಾಕೆಂದ್ರೆ ನಮಗೆ ಭಾಳ ಸಲಿಗೆ ಅಲ್ಲ ಅಂತ ಹೇಳ್ಬಿಟ್ಟು. ಏಯ್ ರಾಮಕೃಷ್ಣ, ಹೇಳ್ರಿ ಹೆಣ್ಮಕ್ಳು ಎದುರುಗಡೆ ಯಾಕೆ ಕೂತ್ಕೊಳ್ಬೇಕು ಅಂತ ಗೊತ್ತಾಗಲ್ಲ ನಿಮ್ಗೆ? ಕ್ಷಣ ಏನ್ ಬಿಹೇವ್ ಮಾಡ್ತೀರ ನೀವು ಅಂತ ಅಂದ್ಬಿಟ್ರು. ಸತ್ಯ. ಯಾಕೆಂದ್ರೆ ಜೀವನದಲ್ಲಿ ನಾವೆಲ್ಲ ಪಾಠ ಕಲಿಬೇಕು. ಒಬ್ಬ ಶ್ರೇಷ್ಠ ಹೆಂಗಸಿನ ಮುಂದೆ ನಾವು ಹೇಗಿರ್ಬೇಕಾಗಿತ್ತು ಹಾಗಿರ್ಲಿಲ್ಲ. ನಾನು ಬಹಳ ಸಲಿಗೆಯಿಂದ ಹೋಗ್ಬಿಟ್ಟೆ ನಾನು. ಅದು ನನ್ನ ಇವತ್ತಿನವರೆಗೂ ನನ್ನ ತಲೆಯಲ್ಲಿದೆ. ಯಾರು ಇವತ್ತು ನೋಡಿ ಇವರು ಬಂದಿದಾರಲ್ಲ, ನಾನು ಸುಮಲತಾ ಅವರು, ಅವ್ರ ಎದುರಿಗೆ ನಾವು ಹೇಗಿರ್ಬೇಕು ಅನ್ನೋದು ನನಗೊಂದು ಹೆದರಿಕೆ ಆಗತ್ತೆ. ಯಾವ ಹೆಣ್ಮಕ್ಳು ಕಂಡ್ರೆ ನನಗೆ ಹೆದರಿಕೆ ಆಗುತ್ತೆ. ಆ ಹೆದರಿಕೆ ನನ್ನಲ್ಲಿ ಅವರು ಉಂಟು ಮಾಡಿದ್ರು. ಆಗ ನನಗೆ 29ನೇ ವಯಸ್ಸಿನಲ್ಲಿ ಇಂಥ ಒಂದು ಉಡಾಳ ನೇಚರ್ನ ನನಗೆ ಹೇಗೆ ತಿದ್ದಿದ್ರು ಅಂದ್ರೆ, ನನ್ನನ್ನು ನೋಡ್ಬಿಟ್ಟು ಸುಂದರರಾಜು, ಜಯ ಜಗದೀಶ್ ಎಲ್ಲ ಹುಷಾರಾಗ್ಬಿಟ್ರು, ಕ್ಲೀನಾಗಿ ಕರೆಕ್ಟಾಗಿ ಕೂತ್ಕೊಂಡ್ಬಿಟ್ರು ಅವರು. ಆಯ್ತಪ್ಪ ಅಂತ, ಆರಾಮಿದ್ದೀರಾ, ಏನ್ ಸಮಾಚಾರ, ಏನೇನಾಗಬೇಕು ಹೇಳಿ ಪಡ್ಪಡ ಹೇಳಿ ಅಂದ್ರೆ, ಇವರು ಕನ್ನಡಿ ಬೇಕು ನಿಮಗೆ, ಇದು ಬೇಕು, ಮೇಕಪ್ ರೂಮ್ ಚೆನ್ನಾಗಿ ಆಗ್ಬೇಕು ಅಂತ ಸುಂದರ ಏನೋ ಲಿಸ್ಟ್ ಕೊಟ್ಟರು. ಚೆನ್ನಾಗಿ ಮಾಡಿದ್ರು, ರೂಮ್ ಎಲ್ಲ ಭಾಳ ಕೊಟ್ಟರು. ಆಮೇಲೆ ಜಯ ಜಗದೀಶ್ ಗಾರ್ಡನ್ ಎಲ್ಲ ಸ್ವಲ್ಪ ಚೆನ್ನಾಗಾದ್ರೆ ಶೂಟಿಂಗ್ ಮಾಡಕ್ ಹಾಗಿರುತ್ತೆ, ಹೇಗಿರುತ್ತೆ, ಇದು ಕಂಟಿನ್ಯೂ ಗಾರ್ಡನ್ ನಿರ್ಮಾಣ ಮಾಡೋಣ ಅಂತ ಎಲ್ಲ ಪ್ರಪೋಸಲ್ ಆಯಿತು. ರಾಮಕೃಷ್ಣ ನಿಮ್ದೇನು? ನಂದೇನಿಲ್ಲ, ಭಾಳ ಸಂತೋಷ ಆಯ್ತು ಅಂತ ಹೇಳಿ ನಾನು ಮತ್ತೊಮ್ಮೆ ಸಿಗ್ತೇನೆ ಅಂತ ಹೇಳಿ, ರಾಮಕೃಷ್ಣ ಮತ್ತೊಮ್ಮೆ ನಾನು ನಿಜ ಪಾಠ ಮಾಡ್ತೀನಿ. ಯಾರು ಗೊತ್ತಾ? ತಿಪ್ಟೂರು ರಘುವರ್ದು ಕಾಲೇಜ್ ಹಾಸ್ಟೆಲ್ ಅಂದ್ಬಿಟ್ರೆ ನನಗೆ ಅದೊಂದು ಘಟನೆ ಯಾವಾಗಲೂ ಮರೆಯೋಕ್ಕಾಗಲ್ಲ. ಕಾಲೇಜ್ ಹಾಸ್ಟೆಲ್ನಲ್ಲಿ ಅವರು ಹಾಸ್ಟೆಲ್ ವಾರ್ಡನ್ ಆಗಿದ್ರು. ನಾನು ಅವ್ರನ್ನ ಪ್ರೀತಿ ಮಾಡುವಂಥ ಒಂದು ಉಡಾಳ ಹುಡುಗಾಗಿದ್ದೆ. ಈ ರೀತಿ ಎಲ್ಲ ನಾನು ಅವ್ರ ಜೊತೆ ಸಲಿಗೆಯಿಂದ ಇದ್ದವರು. ನನ್ನ ಮಗನ ಮದುವೆಗೆ ಅವರು ಬಂದಿದ್ದರು, ಭಾಳ ಚೆಂದಾಗಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಭಾಳ ಶಿಸ್ತಿನಲ್ಲಿದ್ದಂಥ ಕಲಾವಿದೆ ಅವರು, ಯಾವಾಗಲೂ ನನಗೆ ಆಶೀರ್ವಾದ ಮಾಡಿದ್ದಾರೆ. ರಾಜ್ಕುಮಾರ್ ಅವ್ರಿಗೆ ನಾವು ಏನು ಗೌರವ ಕೊಡ್ತೀವೋ ಅದೇ ಗೌರವವನ್ನು ಅವ್ರ ಮೇಲೂ ನಾವು ಇಟ್ಟಿದ್ವಿ. ಅವರು ಅಂತಲ್ಲ, ಜಯಂತಿಯವರು, ಲೀಲಾವತಿಯವರು, ಯಾರೇ ಆಗಲಿ, ನಾನಂತೂ ನಮ್ಮ ಕನ್ನಡದ ಯಾರೇ ನಟಿಯರಿದ್ರು ಮೊದಲು ಸ್ವಲ್ಪ ಹೆದರ್ಕೊಂಡೇ ಇರ್ತೀನಿ. ಈಗಲೂ ಅದರಿಂದ ತಪ್ಪು ತಿಳ್ಕೊಂಬಿಡಿ. ಸ್ವಲ್ಪ ಗೊತ್ತಿಲ್ಲ ಅಲ್ಲಿ ಇಲ್ಲಿ ಏನಾದರೂ ಬಿಹೇವ್ ಮಾಡಿದ್ರೆ ನನ್ನನ್ನು ಕ್ಷಮಿಸಿ. ನಾನೆಲ್ಲ ಅವರಿಂದ ಬೇಕಾದಷ್ಟು ಒಳ್ಳೆಯ ವಿಚಾರಗಳನ್ನು ಕಲ್ತ್ಕೊಂಡಿದ್ದೇನೆ. ಅವರ ಆತ್ಮಕ್ಕೆ ನಾನು ಇವತ್ತು ಶ್ರದ್ಧಾಂಜಲಿ ಅರ್ಪಿಸೋಕೆ ಬಂದಿದ್ದೀನಿ ಅನ್ನೋದೇ ನನಗೊಂದು ರೀತಿ ನೋವಾಗುವಂಥ ವಿಚಾರ. ಏಕೆಂದರೆ ನನಗೆ ಅವರು ಬಹಳ ಒಳ್ಳೆ
ಆಗುವಂಥ ಆಶೀರ್ವಾದ ಮಾಡಿದಂಥವರು. ನನ್ನಂತೆ ಅನೇಕ ಕಲಾವಿದರ ಜೊತೆಗೆ ಅವರಿದ್ದಾರೆ. ಎನಿವೆ, ಎಲ್ರಿಗೂ ನಾನು ಶುಭಾಶಯವನ್ನು ಹೇಳ್ತಾ, ರಾಕ್ಲೈನ್ ಅವರಿಗೆ ಮತ್ತೊಮ್ಮೆ ಇಷ್ಟು ಪುಟ್ಟದಾದ ಕಾರ್ಯಕ್ರಮವನ್ನು ಇಡೀ ರಾಷ್ಟ್ರದಲ್ಲಿ ಆಚರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಮ್ಮ ಬೆಂಗಳೂರಿನಲ್ಲಿ ಮೊದಲು ಆಚರಣೆ ಮಾಡ್ತಕ್ಕೆ ನೀವು ನಿಜವಾಗಲೂ ಶ್ರೇಯಸ್ ನಿಮಗಾಗಲಿ. ಅದು ಇಂಥ ಬಿಲ್ಡಿಂಗ್ನಲ್ಲಿ ಅದು ನಮ್ಮ ಇವತ್ತು ಅದು ಬೇರೆ ಥರನೇ ಇರ್ತಿತ್ತು. ಆಗಲಿ, ಏನು ಮಾಡೋದು, ಎಲ್ಲರೂ ಹಾಗಾಗಿ ಮಾಯವಾಗ್ತಿದಾರಲ್ಲ ಅಂದರೆ ನಿಜವಾಗ್ಲೂ ಭಯ ಆಗುತ್ತೆ ನನಗೆ. ಇಲ್ಲಿ ಒಂದೊಂದು ಸೀಟು ಕೂಡ ಅಂಬರೀಷ್ ಬಗ್ಗೆ ಮಾತಾಡುತ್ತೆ, ರಾಜ್ಕುಮಾರ್ ಬಗ್ಗೆ ಮಾತಾಡುತ್ತೆ. ಹೌದು, ಶುಭಾಶಯಗಳು. ಬೀಸರ ದೇವರನ್ನ ನಾನು ಯಾವಾಗಲೂ ಬೀಸರೋಜಮ್ಮ ಅಂತ ಹೇಳ್ತಿರ್ಲಿಲ್ಲ. 20 ಗುಲಾಬಿ ಬಂದರು ಅಂತಿದ್ದೆ ನಾನು ಅವರಿಗೆ. ಇದೇ ಥರ ನನ್ನ ಮಾತು, 20 ಗುಲಾಬಿ ಬೀಸ್ ರೋಜಾ ಅಂತ ಹೇಳ್ತಿದ್ದೆ ಅವರಿಗೆ. ಖುಷಿ ಪಡೋರು. ಧನ್ಯವಾದ.